ಕರ್ನಾಟಕ ಅಗ್ರ ವಾರ್ತೆಯಲ್ಲಿ ಕೊನೆಯ ಸ್ಟೋರಿ ರೈತರ ಸಂಕಷ್ಟದ ಸ್ಟೋರಿ. ಯಾದಗಿರಿ ಅನ್ನದಾತನಿಗೆ ಡಬಲ್ ಶಾಕ್. ಬರದಿಂದ ತತ್ತರಿಸಿದ್ದಾರೆ ರೈತರು. ಆದ್ರೂ ಕೂಡ ರೈತರಿಗೆ ಗೋಳು ತಪ್ತಾ ಇಲ್ಲ. ಜಾನುವಾರುಗಳಿಗೆ ತಿನ್ನೋದಕ್ಕೆ ಮೇವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಒಂದು ಕಡೆ ಬೆಳೆದಂತಹ ಬೆಳೆ ಕೈ ಸೇರ್ತಾ ಇಲ್ಲ, ಬೆಳೆ ಬೆಳೆಯೋದಕ್ಕೆ ಆಗದಂತಹ ಪರಿಸ್ಥಿತಿ ಇದೆ. ಅದರ ನಡುವೆ ತಾವು ಸಾಕಿದಂತಹ ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ. ಮೇವು ನೀರಿನ ಕೊರತೆಯಿಂದಾಗಿ ಜಾನುವಾರು ಸಾಕೋದಕ್ಕೆ ರೈತರು ಪರದಾಡ್ತಾ ಇದ್ದಾರೆ. ಬೆನ್ನೆಲುಬಾದ ಎತ್ತುಗಳನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗ ರೈತರು. ಬೇಕಾಬಿಟ್ಟಿ ದರಕ್ಕೆ ಜಾನುವಾರು ಮಾರಾಟ ಮಾಡ್ತಾ ಇದ್ದಾರೆ ರೈತರು. ಯಾಕಂದ್ರೆ ಕೈಯಲ್ಲಿ ದುಡ್ಡಿಲ್ಲ, ಜಾನುವಾರುಗಳನ್ನ ಸಾಕೋದಕ್ಕೂ ಆಗ್ತಾ ಇಲ್ಲ, ಅವುಗಳಿಗೆ ಮೇವಿಲ್ಲ, ನೀರಿಲ್ಲ. ಈ ಕಾರಣಕ್ಕಾಗಿ ರೈತರು ಕಂಗಾಲಾಗಿದ್ದಾರೆ. ಮಳೆ ಕೈಕೊಟ್ಟಿರುವ ಪರಿಣಾಮ ದೇಶದ ಬೆನ್ನೆಲುಬು ರೈತ ಸಂಪೂರ್ಣವಾಗಿ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಬರಗಾಲಕ್ಕೆ ತುತ್ತಾಗಿ ಸಾಕಷ್ಟು ರೀತಿಯಿಂದ ರೈತ ತಮ್ಮ ಬೆಳೆಯನ್ನು ಕೂಡ ಹಾನಿ ಮಾಡಿಕೊಂಡು ಈಗ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸಿರ್ತಕ್ಕಂಥದ್ದು. ಇದರ ಪರಿಣಾಮ ಜಾನುವಾರುಗಳಿಗೆ ಮೇವು ಮತ್ತು ನೀರಿಲ್ಲದೆ ಬೇಕಾಬಿಟ್ಟಿಗೆ ತಮ್ಮ ಜಾನುವಾರುಗಳನ್ನು ಕೂಡ ಮಾರಿ ವಲಸೆ ಹೋಗ್ತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ನಾವೀಗ ದೃಶ್ಯ ತೋರಿಸ್ತಾ ಹೋಗ್ತೀವಿ. ನಾವೀಗ ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂತಹ APMC ಮಾರುಕಟ್ಟೆಯ ಜಾನುವಾರು ಸಂತೆಯಲ್ಲಿ ನಾವಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ವಿವಿಧ ಹಳ್ಳಿಗಳಿಂದ ರೈತರು ತಮ್ಮ ಆಕಳು, ಎತ್ತು, ಎಮ್ಮೆ ಈ ರೀತಿಯಾಗಿರ್ತಕ್ಕಂಥ ಜಾನುವಾರುಗಳನ್ನು ಕೂಡ ಇಲ್ಲಿ ಮಾರುಕಟ್ಟೆಗೆ ತಂದಿರ್ತಕ್ಕಂಥದ್ದು. ಅಂದರೆ ತಮ್ಮ ಒಂದು ಜಾನುವಾರುಗಳನ್ನು ಈಗ ಮಾರ್ತಕ್ಕಂಥ ಪರಿಸ್ಥಿತಿಗೆ ಯಾಕೆ ರೈತರು ಬಂದಿದ್ದಾರೆ ಅಂದರೆ, ಈ ಬಾರಿ ಸಾಕಷ್ಟು ರೀತಿಯಿಂದ ಬರಗಾಲ ಬಿದ್ದಿರೋದ್ರಿಂದ ಎತ್ತುಗಳಿಗೆ ಕುಡಿಯಲು ನೀರು ಸಿಗ್ತಾ ಇಲ್ಲ, ತಿನ್ನಲು ಮೇವು ಸಿಗ್ತಾ ಇಲ್ಲ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಒಂದು ಬೆಳೆಯನ್ನು ಕೂಡ ಕಳೆದುಕೊಂಡು ರೈತ ಸಂಪೂರ್ಣವಾಗಿ ಕಣ್ಣೀರಲ್ಲಿ ಕೈ ತೊಳಿತಕ್ಕಂತಹ ಒಂದು ದುಸ್ಥಿತಿ ಈಗ ಉಂಟಾಗಿರ್ತಕ್ಕಂಥದ್ದು. ಇಲ್ಲಿ ರೈತರು ಕೂಡ ಇದ್ದಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಸಾಕಷ್ಟು ರೀತಿಯಿಂದ ಕೂಡ ಈಗ ನಿರಾಶೆ ಭಾವನೆಯಲ್ಲಿ ಕೂಡ ರೈತ ಇರ್ತಕ್ಕಂಥದ್ದು. ಬೇಕಾಬಿಟ್ಟಿಗೆ ಒಂದು ತಮ್ಮ ಜಾನುವಾರುಗಳನ್ನು ಮಾರಿ ಮುಂಬೈ, ಬೆಂಗಳೂರು, ಪುಣೆ ಈ ರೀತಿಯಾಗಿರ್ತಕ್ಕಂತಹ ಒಂದು ನಗರಗಳಿಗೆ ವಲಸೆ ಹೋಗ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ. ಈಗ ನೋಡ್ರಿ ಯಜಮಾನ್ರಿ, ಈಗ ಎತ್ತುಗಳು ತಗೊಂಬಂದಿರಿ, ಆಕಳು ತಗೊಂಬಂದಿರಿ. ಯಾಕೆ ತಗೊಂಬಂದಿರಿ? ತಿಪ್ಪಲಾದಕ್ಕೆ ತಗೊಂಬಂದಿವಿ. ಮತ್ತು ಬೆಳೆ ಇಲ್ಲ, ಮಳೆ ಇಲ್ಲ, ಏನಿಲ್ಲ. ಮತ್ತು ಮಾರ್ಕೊಂಡು ಕೇಸಿ ಹೋಗಿ ಸಾಲ ಆಗ್ಯದ, ಎಲ್ಲ ಇಟ್ಟಿದ್ದು ಮಾಡಿ ಕೇಸಿ ಮಾರ್ಕೇಸಿ ಮತ್ತು ದುಡಿಯೋಕೆ ಹೋಗ್ಬೇಕಂತ ಹೊಂಟಿವಿ. ಈಗ ನಾವು ಹತ್ತಿ ಮಾಡಿ ಎಲ್ಲ ಲಾಸ್ ಆಗಿವಿ. ಹತ್ತಿಗೆ ಇವು ಎತ್ತು ಮಾರಿ ಹತ್ತಿದು ಮಾಡಿದ್ದು ಲಾಸ್ ಕಟ್ಟೋದಕ್ಕೆ ಇವು ಮಾರಾಟ ಮಾಡಿದಂಗೆ. ಅವಕ್ಕೆ ತಿನ್ಲಕ್ಕೆ ಮೇವಿಲ್ಲ, ಕುಡಿಯೋಕೆ ನೀರಿಲ್ಲ. ಈಗ ಮೇವು ತರ್ಬೇಕಾದ್ರೆ ಅಷ್ಟು ತ್ರಾಸ ಅದ. ಅದಕ್ಕೆ ದಿನ 1000-1,500 ರೂಪಾಯಿ ಮೇವು ಮೇಯ್ತಾವೆ. 2 ಎತ್ತಿದ್ವು ಅಂದ್ರೆ, 2 ಆಕಳಿದ್ವು ಅಂದ್ರೆ ಅಷ್ಟು ಖರ್ಚು ಮಾಡೋಷ್ಟು ಇಲ್ಲ ನಮ್ಮ ಬಲ್ಲಿ, ರೈತರ ಬಲ್ಲಿ. ಅದ್ರಾಗ ಇಲ್ಲಿ ತನಕ ಬೆಳೆ ಪರಿಹಾರ ಮಾಡ್ತೀವಿ, ಅದು ಮಾಡ್ತೀವಿ. ಏನೋ ಸರ್ಕಾರ ಏನೋ ಹೇಳಿತ್ತು, ಏನು ಮಾಡಿಲ್ಲ, ಏನೂ ಆಗಿಲ್ಲ. ಇವತ್ತಿನ ತನ ಯಾವಲ್ಲಿ ಜನರಿಗೆ ಏನು ಅವ್ರು ಏನು ಸಹಾಯ ಮಾಡವಲ್ರು ಸರ್ಕಾರ. ಇಷ್ಟು ಲಾಸ್ ಆಗಿದ್ರಿ, ಮುಂದೆ ನಿಮ್ಮ ಈ ಜಾನುವಾರನ್ನು ಕಟ್ಟಿ ಸಾಲ ಕಟ್ತೀರಿ. ಹೆಚ್ಚಿನ ಸಾಲ ಕಟ್ಟಕ್ಕೆ ಏನು ವಲಸೆ ಹೋಗ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ? ವಲಸೆ ಹೋಗೋಂಥ ಪರಿಸ್ಥಿತಿ ಉಂಟಾಗಿದೆ. ಈಗ ಸದ್ಯಕ್ಕೆ ಮಾರ್ಬೇಕು, ಸಾಲ ಕಟ್ಬೇಕು, ಬೇರೆ ವಲಸೆ ಕೆಲಸಕ್ಕೆ ಹೋಗ್ಬೇಕು. ನಾವು ಈಗ ಸದ್ಯಕ್ಕೆ ಬೆಂಗಳೂರು, ಬಾಂಬೆ ಹೋಗ್ಬೇಕು. ಇಲ್ಲಿ ಅಂತ ಎಷ್ಟು ಬದುಕಂಗೆ ಆಗಂಗಿಲ್ಲ. ಇಲ್ಲಿ ರೈತರಿಗೆ ಅಷ್ಟು ಪರಿಸ್ಥಿತಿದಾಗಿದ್ದೀವಿ ಈಗ ಸದ್ಯಕ್ಕೆ. ಇದು ರೈತರ ಮಾತು. ಅಂದರೆ ಈಗಾಗಲೇ ಏನು ಹತ್ತಿ ಸೇರಿದಂತೆ ಹಲವು ಬೆಳೆಗಳು ಕೂಡ ಹಾನಿಗೊಳಗಾಗಿದ್ದೀವಿ. ಹಾಗಾಗಿ ಅದನ್ನು ಸಾಲ ಮಾಡಿರ್ತಕ್ಕಂತಹ ಆ ಸಾಲವನ್ನು ತೀರಿಸೋದಕ್ಕೆ ತಮ್ಮ ಜಾನುವಾರುಗಳನ್ನು ಮಾರ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ. ಜಾನುವಾರುಗಳನ್ನು ಬೇಕಾಬಿಟ್ಟಿಗೆ ಜಾನುವಾರುಗಳನ್ನು ಮಾರಿ ಸಾಲ ಕಟ್ಟಿ ನಾವು ಮುಂಬೈ, ಬೆಂಗಳೂರಂತಹ ಮಹಾನಗರಗಳಿಗೆ ವಲಸೆ ಹೋಗ್ತಕ್ಕಂತಹ ಒಂದು ದುಸ್ಥಿತಿ ಬಂದಿದೆ ಎಂಬ ಮಾತುಗಳನ್ನು ಕೂಡ ಹಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ರಬಿ ಜೊತೆ ಪರಿಶ್ರಮ ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.